ಹಾಯ್ ಹಲೋ ನಮಸ್ಕಾರಗಳು ಎಲ್ಲರಿಗೂ. ಎಸ್ ಪಿ ಸೂರ್ಯಂ ಲೈವ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಲ್ಲರಿಗೂ ಇವತ್ತಿನ ದಿನದ ಶುಭಾಶಯಗಳು. ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸೂರ್ಯಂ ಲೈವ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿಮಗೆಲ್ಲ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ಸಂಚಿಕೆ ಅಂದರೆ ಹೇಳಬೇಕಂದ್ರೆ ಎಲ್ಲರಿಗೂ ಧ್ಯಾನ ಮತ್ತು ಮೆಡಿಟೇಷನ್ ಮಾಡುವಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಧ್ಯಾನವನ್ನು ಶುರು ಮಾಡೋಣ. ನಾನು ನಿಮಗೆ ಪ್ರತಿನಿತ್ಯ ಹೇಳ್ತಾ ಇದ್ದೀನಿ ಧ್ಯಾನ ಮತ್ತು ಯೋಗದ ಟಿಪ್ಸ್ಗಳು ಮತ್ತು ಧ್ಯಾನದಿಂದ ನಮಗೆ ಏನೆಲ್ಲ ಉಪಯೋಗಗಳಾಗ್ತವೆ ಅಂತ ಬಿಟ್ಟು ಸ್ನೇಹಿತರೆ, ನಾವು ಬನ್ನಿ ಈಗ ಧ್ಯಾನವನ್ನು ಶುರು ಮಾಡೋಣ. ಧ್ಯಾನದಲ್ಲಿ ಮೊದಲನೆಯದಾಗಿ ಓಂಕಾರವನ್ನು ಶುರು ಮಾಡ್ತಾ ನಾವು ಮಾತುಗಳು ಮುಂದುವರ್ಸೋಣ. ಬನ್ನಿ ಸ್ನೇಹಿತರೆ, ಶುರು ಮಾಡೋಣ ಧ್ಯಾನ. ಮೊದಲನೇದಾಗಿ ನೀವು ಧ್ಯಾನ ಮೆಡಿಟೇಷನ್ ಮಾಡಬೇಕಂತಂದರೆ ಸೊಂಟವನ್ನು ನೇರವಾಗಿ ಇಟ್ಕೊಂಡು ಮತ್ತೆ ಸುಖಾಸನ, ನಿಮಗೆ ಯಾವ ಥರ ಕಂಫರ್ಟ್ ಆಗುತ್ತೋ ಆ ಥರ ಕುಳಿತುಕೊಳ್ಳಿ ಮತ್ತು ಸೊಂಟ ನೇರವಾಗಿ ಮಾಡಿಕೊಂಡು ಕಣ್ಣು ಮುಚ್ಚಿಕೊಂಡು ನೋಡಿ. ದೀರ್ಘವಾದ ಉಸಿರು ತಗೊಂಡು ದೀರ್ಘವಾದ ಉಸಿರು ಬಿಡಿ. ಅವಾಗ ನಮ್ಮ ಬಾಡಿ ಧ್ಯಾನ ಮಾಡಲಿಕ್ಕೆ ಕಂಫರ್ಟ್ ಆಗುತ್ತೆ. ಸೊ ಈಗ ದೀರ್ಘವಾಗಿ ಉಸಿರು ತಗೊಂಡು ಸ್ನೇಹಿತರೆ, ಈಗ ಓಂಕಾರ ಆಯಿತು ಸ್ನೇಹಿತರೆ. ಇದು ನಾನು ನಿಮಗೆ ಪ್ರತಿ ಸಲ ನಿಮಗೆ ಹೇಳ್ತಾ ಇರ್ತೀನಿ. ಓಂಕಾರ ಅನ್ನೋದು ನಮಗೆ ಕುತ್ತಿಗೆಯಿಂದ ಕೆಳಭಾಗ, ಅಂದರೆ ಕುತ್ತಿಗೆಯಿಂದ ಪ್ರತಿಯೊಂದು ಭಾಗಗಳಿಗೊಂದು ಬೆನ್ನು ಆಗಿರ್ಬೋದು, ಕೈ, ಕಾಲು, ಹೊಟ್ಟೆ, ಸೊಂಟ, ಪ್ರತಿಯೊಂದು ಭಾಗಗಳಿಗೂ ಇದು ಅನ್ವಯಿಸುತ್ತೆ ಮತ್ತು ಪ್ರತಿಯೊಂದನ್ನು ಆಕ್ಟಿವ್ ಮತ್ತು ರಕ್ತ ಚಲನೆಗೆ ಅದು ಸ್ಪರ್ಶ ಕೊಡುತ್ತೆ ಸ್ನೇಹಿತರೆ. ಓಂಕಾರ ಆಯಿತು. ಈಗ ಎರಡನೇದು ಭ್ರಮರಿ ಮಾಡೋಣ ಸ್ನೇಹಿತರೆ. ಬನ್ನಿ ಭ್ರಮರಿ ಮಾಡುವ. ನೋಡಿ, ಭ್ರಮರಿ ಕೂಡ ನೀವು ಮೆಡಿಟೇಷನ್ ಧ್ಯಾನ ಮಾಡುವಾಗ ಸೊಂಟ ಯಾವಾಗಲೂ ನೇರವಾಗಿ ಇಟ್ಕೋಬೇಕು ಮತ್ತು ನಿಮಗೆ ಯಾವ ಥರ ಕಂಫರ್ಟ್ ಆಗುತ್ತೋ ಆ ಥರ ಕೂತ್ಕೊಳ್ಳಿ. ನೀವು ಸುಖಾಸನದಲ್ಲಿ ಕೂತ್ಕೊಳ್ಳಿ ಮತ್ತು ಧ್ಯಾನದ ರೂಪದಲ್ಲಿ ಕೂಡ ನೀವು ಈ ಥರದಲ್ಲೇ ಕೂತ್ಕೊಳ್ಳಿ. ಯಾವ ಥರ ಕಂಫರ್ಟ್ ಆಗುತ್ತೆ ಆ ಥರ ಕೂತ್ಕೊಂಡು ಮಾಡಿ ಸ್ನೇಹಿತರೆ. ಈಗ ಭ್ರಮರಿಯನ್ನು ಮಾಡೋಣ ಬನ್ನಿ.
ಇದನ್ನು ಕೂಡ ನಾವು ಒಂದು ದೀರ್ಘವಾದ ಉಸಿರು ತಗೊಂಡು ಉಸಿರು ಬಿಡೋದು. ಈಗ ಉಸಿರನ್ನು ತಗೊಂಡು ನೋಡಿ ಸ್ನೇಹಿತರೆ, ಇದು ಭ್ರಮರಿ. ಇದು ನೀವು ಶುರುವಾಗಿ ಮಾಡೋರು ನಿಮಗೆ ಎಷ್ಟಾಗತ್ತೆ ಅಷ್ಟು ನಿಧಾನವಾಗಿ ಉಸಿರನ್ನು ಎಳೆದುಕೊಂಡು ನಿಧಾನವಾಗಿ ಓಂಕಾರವನ್ನು ಮಾಡಿ. ನಿಮಗೆ ಎಷ್ಟು ಒಂದು 20 ಸೆಕೆಂಡ್ ಆದರೆ 20 ಸೆಕೆಂಡು, 10 ಸೆಕೆಂಡ್ ಆದರೆ 10 ಸೆಕೆಂಡ್ ಮಾಡಿ ಸ್ನೇಹಿತರೆ. ಇದು ನಿಮಗೇನಾಗುತ್ತೆ, ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗೋವರೆಗೂ, ನಿಮ್ಮ ಬಾಡಿಗೆ ಇದು ಅಡ್ಜಸ್ಟ್ ಆಗೋವರೆಗೆ ಏನಾಗುತ್ತೆ ಅಂತಂದರೆ, ಫಸ್ಟಿಗೆ ಒಂದು 20 ಸೆಕೆಂಡ್ ಆಗುತ್ತೆ, ಆಮೇಲೆ ಬರ್ತಾ ಬರ್ತಾ 30 ಸೆಕೆಂಡ್, ಆಮೇಲೆ 60 ಸೆಕೆಂಡ್ವರೆಗೆ ಆಗುತ್ತೆ ಸ್ನೇಹಿತರೆ. ಸೊ ಅದಾಗಿ ನಿಮಗೆ ಎಷ್ಟು ಆಗುತ್ತೆ ಅಷ್ಟನ್ನು ನಿಧಾನವಾಗಿ ಉಸಿರಾಟ ತಗೊಂಡು ಓಂಕಾರವನ್ನು ನಿಧಾನವಾಗಿ ಉಸಿರಾಟ ತಗೊಂಡು ಭ್ರಮರಿಯನ್ನೇ ಮಾಡಿ ಸ್ನೇಹಿತರೆ. ಸೊ ಈಗ ಓಂಕಾರ ಭ್ರಮರಿ ಆಯಿತು. ಮೂರನೇದು ರಿಲ್ಯಾಕ್ಸೇಷನ್ ಸ್ನೇಹಿತರೆ. ಇದು ನಾನು ನಿಮಗೆ ಪ್ರತಿನಿತ್ಯ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ನಾವು ಓಂಕಾರ ಭ್ರಮರಿ ರಿಲ್ಯಾಕ್ಸ್ ಮಾಡಿದ್ಮೇಲೆ ನಾವು ಪ್ರಾಣಾಯಾಮಕ್ಕೆ ಹೋಗಬೇಕು. ಸೊ ಈಗ ಓಂಕಾರ ಭ್ರಮರಿ ಆಯಿತು, ಬನ್ನಿ ಈಗ ನೆಕ್ಸ್ಟ್ ರಿಲ್ಯಾಕ್ಸೇಷನ್ ಸ್ನೇಹಿತರೆ. 5 ನಿಮಿಷ ಮಾಡಿ ತೋರಿಸ್ತೀನಿ ನಿಮಗೆ ರಿಲ್ಯಾಕ್ಸೇಷನ್. ನಿಮಗೆ ಯಾವ ಥರ ಆಗುತ್ತೆ, ನೀವು ಸುಖಾಸನದಲ್ಲಿ ಕುಳಿತುಕೊಂಡು ನೀವು ಯೋಗದ ರೂಪದಲ್ಲಿ ಆದರೂ ಕುಳಿತುಕೊಳ್ಳಿ, ಇಲ್ಲ ಅಂದರೆ ನೀವು ಇದರ ಧ್ಯಾನದ ರೂಪದಲ್ಲಿ ಆದರೂ ಕೂತ್ಕೊಂಡು ನಿಮ್ಗೆ ಯಾವ ಥರ ಕಂಫರ್ಟ್ ಆಗುತ್ತೆ ಸ್ನೇಹಿತರೆ ಆ ಥರದ ಕೂತ್ಕೊಂಡು ನೀವು ಧ್ಯಾನವನ್ನು ಮಾಡಬಹುದು ಸ್ನೇಹಿತರೆ. ನೋಡಿ, ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ. ಸೊಂಟವನ್ನು ನೇರವಾಗಿ ಮಾಡಿಕೊಂಡು ನಿಮ್ಗೆ ಯಾವ ಥರ ಅನ್ಸುತ್ತೆ ಕಂಫರ್ಟಾಗಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ರಿಲ್ಯಾಕ್ಸ್ ಮಾಡಬೇಕು ಸ್ನೇಹಿತರೆ. ರಿಲ್ಯಾಕ್ಸೇಷನಲ್ಲಿ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಕಣ್ಣನ್ನು ಮುಚ್ಚಿಕೊಂಡು ನಮ್ಮ ಅಂಗಾಂಗಗಳನ್ನು ಅಂದರೆ ತಲೆ ಕೂದಲು, ಹಣೆ, ಕಣ್ಣು ರೆಪ್ಪೆಗಳು, ಮೂಗು, ಬಾಯಿ, ಹಲ್ಲು, ಕಿವಿ, ಕುತ್ತಿಗೆ, ಬೆನ್ನು, ಭುಜ, ಕೈ, ಮೊಣಕೈ, ಬೆರಳುಗಳು, ಹೊಟ್ಟೆ, ಎಲ್ಲ ಭಾಗಗಳನ್ನು ಅಡಿಯಿಂದ ಮುಡಿಯವರೆಗೂ ಎಲ್ಲ ಭಾಗಗಳನ್ನು ನಾವು ಒಂದೊಂದಾಗಿ ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ಒಂದೊಂದಾಗಿ ಗುರುತಿಸ್ಕೊಂಡು ಬನ್ನಿ. ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕಣ್ಣು ಮುಚ್ಚಿದ್ರೆ ಸಾವಿರಾರು ಯೋಚನೆಗಳು ಕಣ್ಣು ಮುಂದೆ ಬರ್ತವೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ರಿಪ್ಲೈಯನ್ನು ಕೊಡಬಾರದು. ರಿಲ್ಯಾಕ್ಸ್ ಆಗಿರಿ. ರಿಲ್ಯಾಕ್ಸ್. ನಿಮ್ಮ
ಎಲ್ಲ ಭಾಗಗಳನ್ನು, ದೇಹದ ಎಲ್ಲ ಭಾಗಗಳನ್ನು ಒಂದೊಂದಾಗಿ ಗುರುತಿಸ್ಕೊಂಡು ಬನ್ನಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಕಣ್ಣು ಮುಚ್ಚಿ ಕಣ್ಣು ತೆರೆದರೆ ಸಾವಿರಾರು ಯೋಚನೆಗಳು ಮತ್ತು ಏನೇನೋ ಯೋಚನೆಗಳು ಬರ್ತಾ ಇರ್ತವೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಉತ್ತರವನ್ನು ನೀಡಬೇಡಿ. ರಿಲ್ಯಾಕ್ಸ್ ಆಗಿ ಕುಳಿತುಕೊಳ್ಳಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಎಲ್ಲ ಭಾಗಗಳನ್ನು ಗುರುತಿಸಿಕೊಂಡು ಬನ್ನಿ ಸ್ನೇಹಿತರೆ. ನಾನು ಈಗ ಧ್ಯಾನವನ್ನು ಮಾಡುತ್ತಿದ್ದೇನೆ. ನಾನು ರಿಲ್ಯಾಕ್ಸ್ ಆಗಿ ಮಾಡುತ್ತಿದ್ದೇನೆ. ನನಗೆ ರಿಲ್ಯಾಕ್ಸಿಂದ ನನಗೆ ನನ್ನ ಆರೋಗ್ಯಕ್ಕೆ ಶಾಂತಿ, ನೆಮ್ಮದಿ ಸಿಗುತ್ತದೆ. ನಾನು ಧ್ಯಾನವನ್ನು ಮಾಡೋದರಿಂದ ನನ್ನ ಪ್ರತಿನಿತ್ಯದ ಚಟುವಟಿಕೆಗಳನ್ನು ಸ್ವಚ್ಛವಾಗಿ ಅಚ್ಚುಕಟ್ಟಾಗಿ ಮಾಡುತ್ತೇನೆ. ನಿಮಗೆ ಯಾವ ಥರ ಏನು ಅನಿಸುತ್ತೋ ಅದನ್ನು ಹೇಳಿಕೊಂಡು ಒಂದೊಂದು ಭಾಗಗಳನ್ನು ಗುರುತಿಸ್ಕೊಂಡು ಬನ್ನಿ ಸ್ನೇಹಿತರೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಅದಾದ ಮೇಲೆ ಸ್ನೇಹಿತರೆ, ಈಗ ನಾವೇನು ನಮ್ಮ ದೇಹದಲ್ಲಿರೋ ಎಲ್ಲ ಭಾಗಗಳನ್ನು ಗುರುತಿಸಿದ ಮೇಲೆ ನಾವು ನಮ್ಮ ಮೂಗಿನ ಉಸಿರಾಟದ ಮೇಲೆ ಧ್ಯಾನವನ್ನು ಇಡಬೇಕು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ನೀವು ಧ್ಯಾನದಲ್ಲಿ ಕುಳಿತಿರುವಾಗ ಏನು ಧ್ಯಾನ ಮಾಡ್ತಾ ಇದ್ದೀವಿ ಅನ್ನೋದು ಈ ಕಣ್ಣು ಮುಚ್ಚಿದ್ರೆ ನಿಮಗೆ ಸಾವಿರಾರು ಯೋಚನೆಗಳು ಮುಂದೆ ಬರ್ತವೆ. ಅವಕ್ಕೆ ಉತ್ತರವನ್ನು ನೀಡಬೇಡಿ, ರಿಪ್ಲೈ ಮಾಡಬೇಡಿ. ರಿಲ್ಯಾಕ್ಸ್. ನಿಮ್ಮ ಮೂಗಿನ ಉಸಿರಾಟದ ಮೇಲೆ ಧ್ಯಾನ ಇರಲಿ ಸ್ನೇಹಿತರೆ. ರಿಲ್ಯಾಕ್ಸ್. ಆಮೇಲೆ ಎರಡು ಕೈಯನ್ನು ಉಜ್ಜಿಬಿಟ್ಟು ನೀವು ನಿಮ್ಮ ಕಣ್ಣಿನ ಮೇಲೆ ಒರೆಸ್ಕೊಂಡು ಕಣ್ಣನ್ನು ತೆರಿಬೇಕು ಸ್ನೇಹಿತರೆ. ಮತ್ತೆ ಇನ್ನೊಂದು ದೀರ್ಘಾದ ಉಸಿರು ತಗೊಂಡು ನಿಧಾನಕ್ಕೆ ಉಸಿರಬೇಕು. ಸೊ ಇದು ಸ್ನೇಹಿತರೆ, ನೀವು ಪ್ರತಿನಿತ್ಯ ಇದನ್ನು ರೂಢಿಸಿಕೊಳ್ಳಿ ಸ್ನೇಹಿತರೆ. ನಿಮ್ಮ ಪ್ರತಿನಿತ್ಯದ ಚಟುವಟಿಕೆಗಳು, ನೀವು ಸ್ಟಡಿ ಮಾಡ್ತಾಯಿದ್ದೀರೋ, ಜಾಬ್ ಮಾಡ್ತಾಯಿದ್ದೀರೋ, ಹೊಲ ತೋಟಗಳಲ್ಲಿ ಕೆಲಸ ಮಾಡ್ತಿದ್ದೀರೋ, ಏನೇ ಒಂದು ಪ್ರತಿಯೊಂದು ನೀವು ಕೆಲಸ ಮಾಡೋರಾಗಿರಲಿ, ಪ್ರತಿಯೊಬ್ಬರು ಇದನ್ನು ದಿನನಿತ್ಯ ಬೆಳಿಗ್ಗೆ ನಾವು ಒಂದು ಅರ್ಧ ತಾಸಾದರೂ ನಾವು ಇದನ್ನು ಮಾಡಿ ನಮ್ಮ ಕೆಲಸಗಳನ್ನು ಕೆಲಸದಲ್ಲಿ ನಾವು ತೋಡ್ಕೊಂಡ್ರೆ ಸ್ನೇಹಿತರೆ ಪ್ರತಿಯೊಂದು ಕೆಲಸಗಳು ನೀಟಾಗಿ ಆಗುತ್ತೆ. ಯಾವುದೇ ಕಾರಣಕ್ಕೆ ಬೋರ್ ಬಾರದೆ ಇದೇನು ಕೆಲಸ ಆಮೇಲೆ ಮಾಡಿದ್ರೆ ಆಗುತ್ತೆ ಆ ಥರ ಅನ್ನೋದು ಮತ್ತು ಸೋಂಬೇರಿತನ ಅನ್ನೋದು ದೂರ ಆಗುತ್ತೆ. ಮತ್ತು ನಮ್ಮ ಮೆದುಳು ಮತ್ತು ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಚುರುಕುಗೊಳ್ಳುತ್ತವೆ ಮತ್ತು ನಾವು ಮಾಡೋ ಕೆಲಸದ ಮೇಲೆ ಒಳ್ಳೆ ಆಸಕ್ತಿಯನ್ನು ಹುಟ್ಟಿಸುತ್ತೆ ಸ್ನೇಹಿತರೆ. ಸೊ ಅದರಿಂದ ನಾವು ಯೋಗ ಮತ್ತು ಧ್ಯಾನವನ್ನು ಪ್ರತಿನಿತ್ಯ ನಾವು ಒಂದು ಅರ್ಧ ತಾಸಾದರೂ ಮಾಡಬೇಕು ಸ್ನೇಹಿತರೆ. ಸೊ ಈಗ ನಾವು ಓಂಕಾರ ಭ್ರಮರಿ ರಿಲ್ಯಾಕ್ಸೇಷನ್ ಮಾಡಿದ್ದೀವಿ ಸ್ನೇಹಿತರೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಾಣಾಯಾಮವನ್ನು ಶುರು ಮಾಡೋಣ ಸ್ನೇಹಿತರೆ. ಇದು ಏನಾಗತ್ತೆ, ಏನು ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಪ್ರಾಣಾಯಾಮ ಶುರು ಮಾಡೋಕ್ಕಿಂತ ಮೊದಲು ನಾನು ನಿಮಗೆ ಪ್ರತಿ ವಿಡಿಯೋದಲ್ಲಿ ನಿಮಗೆ ಹೇಳ್ತಿರೋದು ಇದನ್ನೇ. ಓಂಕಾರ ಭ್ರಮರಿ ಮತ್ತು ರಿಲ್ಯಾಕ್ಸೇಷನ್ ಬಹಳ ಅಂದರೆ ಬಹಳ ಅದನ್ನು ನಾವು ಗಟ್ಟಿಯಾಗಿ ಮಾಡ್ಕೋಬೇಕು. ಯಾಕಂತಂದರೆ ನಮ್ಮ ಬಾಡಿ ನೋಡಿ ಈ ಥರ ತೇಗ್ ಬರೋದು ಮತ್ತು ಕೆಲವರಿಗೆ ಇದು ಮಾಡುವಾಗ ಹಾಕ್ಲಿಕ್ಕೆ ಬರೋದು, ಗ್ಯಾಸ್ಟ್ರಿಕ್ ಪಾಸ್ ಆಗೋದು. ಸೊ ಈ ಥರ ಆಗ್ತಿದೆ ಅಂತಂದರೆ ಸ್ನೇಹಿತರೆ ನೀವು ಯೋಗಕ್ಕೆ ಮೆಡಿಟೇಷನ್ ಮಾಡೋಕ್ಕೆ ನಿಮ್ಮ ದೇಹ ರೆಡಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಅರ್ಥ ಸ್ನೇಹಿತರೆ. ಸೊ ನಾವು ಮೊದಲ ಹೆಜ್ಜೆ ಇದು ನಮ್ಮ ಫೌಂಡೇಶನ್ ಏನಂತ ಮೆಡಿಟೇಷನ್ನ ಫೌಂಡೇಶನ್ ಸ್ನೇಹಿತರೆ. ಸೊ ಬನ್ನಿ ಈಗ ಪ್ರಾಣಾಯಾಮವನ್ನು ಶುರು ಮಾಡೋಣ. ಪ್ರಾಣಾಯಾಮದಲ್ಲಿ ಮೊದಲನೆಯದಾಗಿ ಸಹಜ ಪ್ರಾಣಾಯಾಮ ಸ್ನೇಹಿತರೆ.
ಸಹಜ ಪ್ರಾಣಾಯಾಮ ಏನು ಮಾಡಬೇಕಂತಂದರೆ ನೋಡಿ, ಈಗ ಈ ಥರ ಅದು ಇಟ್ಕೊಂಡು ನೀವು ಬೆರಳನ್ನು ಹೀಗೆ ಇಟ್ಕೋಬೇಕು. ಈ ಮೊದಲನೇ ಫಿಂಗರ್ನ ಮಡಚಿಕೊಂಡು ಈ 2 ಫಿಂಗರ್ಗಳನ್ನು ಈ ರೀತಿಯಲ್ಲಿ ಹಿಡಿದುಕೊಂಡು ನಾವು ಅಷ್ಟು ಒಂದು ದೀರ್ಘವಾದ ಉಸಿರು ತಗೊಂಡು ಉಸಿರು ಬಿಡೋಣ. ನಿಮ್ಮ ಸೊಂಟ ಯಾವುದೇ ಕಾರಣಕ್ಕೂ ಬಗ್ಗಿಸಬಾರ್ದು, ಸೊಂಟ ನೇರವಾಗಿ ಇಟ್ಕೋಬೇಕು. ಆಮೇಲೆ ನೋಡಿ, ಈ ಥರ ಈ ರೀತಿ ಹಿಡ್ಕೊಂಡು ಬೆರಳುಗಳನ್ನು ಮೊದಲನೆಯದು ಬಲ ಮೂಗನ್ನು ಮುಚ್ಚಬೇಕು. ಬಲ ಮೂಗನ್ನು ಮುಚ್ಚಿ ನೋಡಿ, ಈ ಥರ ತೋರಿಸ್ತೀವಿ. ಬಲ ಮೂಗನ್ನು ಮುಚ್ಚಿ ಎಡ ಮೂಗಿನಿಂದ ನಾವು ಉಸಿರನ್ನು ತೆಗೆದುಕೊಳ್ಳಬೇಕು ಸ್ನೇಹಿತರೆ. ಹಾಗೆ ಬಲ ಮೂಗಿನಿಂದ ಉಸಿರನ್ನು ಬಿಡಬೇಕು. ಮತ್ತೆ ಪುನಃ ಎಡ ಮೂಗಿನಿಂದ ಉಸಿರನ್ನು ತೆಗೆದುಕೊಂಡು ಎಡ ಮೂಗನ್ನು ಮುಚ್ಚಿ ಬಲ ಮೂಗಿನಿಂದ, ಹೀಗೆ 11 ಬಾರಿ ಮಾಡಿ ಸ್ನೇಹಿತರೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದು ಮೊದಲನೇದು ಸಹಜ ಪ್ರಾಣಾಯಾಮ ಸ್ನೇಹಿತರೆ. ನಾವು ಈ ಥರ ಬೆರಳನ್ನು ನೋಡಿ, ಈ ಥರ 3 ಬೆರಳನ್ನು ಹಿಡಿದು ಒಂದು ಈ ಚಿಕ್ಕ ಬೆರಳನ್ನು ಈ ಥರ ಮಡಚಿ ಈ 2 ಬೆರಳು ಸಹಾಯದಿಂದ ಮೊದಲು ಬಲ ಮೂಗನ್ನು ಮುಚ್ಚಬೇಕು. ಎಡ ಮೂಗಿನಿಂದ ಉಸಿರು ತಗೋಬೇಕು. ಮತ್ತೆ ಎಡ ಮೂಗನ್ನು ಮುಚ್ಚಿ ಮತ್ತೆ ಬಲ ಮೂಗಿನಿಂದ ಉಸಿರು ಬಿಡಬೇಕು ಸ್ನೇಹಿತರೆ. ಮತ್ತೆ ಬಲ ಮೂಗನ್ನು ಮುಚ್ಚಿ ಎಡ ಮೂಗಿನಿಂದ ಉಸಿರು ತಗೊಂಡು ಮತ್ತೆ ಎಡ ಮೂಗನ್ನು ಮುಚ್ಚಿ ಬಲ ಮೂಗಿನಿಂದ ಉಸಿರು ಬಿಡಬೇಕು ಸ್ನೇಹಿತರೆ. ಸೊ ಇದೇ ಥರ ನೀವು 11 ಬಾರಿ ಮಾಡಿ ಸ್ನೇಹಿತರೆ. ಇದು ಒಂದನ್ನು 11 ಬಾರಿ ಮಾಡಿ. ಗೊತ್ತಾಯ್ತಲ್ಲ? ಇದರಿಂದ ನಮಗೆ ಏನಪ್ಪ ಉಪಯೋಗ ಆಗಲ್ಲಂತಂದರೆ, ನಾವು ಉಸಿರಾಡುವಾಗ ಏನಾದರೂ ಉಸಿರಾಟದ ತೊಂದರೆಗಳು ಇರಬಹುದು. ಆಮೇಲೆ ನಮ್ಮ ಲಂಗ್ಸ್ ಇದಲ್ವಾ, ಆ ಲಂಗ್ಸಲ್ಲಿ ಏನಾದರೂ ಸ್ಟ್ರಕ್ ಆಗಿರ್ಬೋದು, ಸರಿಯಾಗಿ ನಮಗೆ ಉಸಿರಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಸ್ನೇಹಿತರೆ, ಇದು ಉಸಿರಾಟವನ್ನು ಸ್ವಚ್ಛಗೊಳಿಸಿ ಏನಾದರೂ ಉಸಿರಾಟದಲ್ಲಿ ತೊಂದರೆಗಳನ್ನು ನಿವಾರಣೆ ಮಾಡುತ್ತೆ ಸ್ನೇಹಿತರೆ. ಇದನ್ನು ನೀವು ಪ್ರತಿನಿತ್ಯ 10 ಬಾರಿ ಮಾಡಬೇಕು ಸ್ನೇಹಿತರೆ. ಸೊ ಈಗ ಸಹಜ ಪ್ರಾಣಾಯಾಮ ಆಯಿತು. ಇನ್ನೊಂದು ಎರಡನೇದು ಬಂದ್ಬಿಟ್ಟು ಆಲ್ಟರ್ನೇಟ್ ಕಪಾಲಭಾತಿ ಅನ್ನೋದನ್ನು ತೋರಿಸ್ತೀನಿ ಸ್ನೇಹಿತರೆ ನಿಮಗೆ. ಆಲ್ಟರ್ನೇಟ್ ಕಪಾಲಭಾತಿ ಇದು ಬಂದ್ಬಿಟ್ಟು ಆಲ್ಟರ್ನೇಟ್ ಕಪಾಲಭಾತಿ ಪ್ರಾಣಾಯಾಮದಲ್ಲಿ ಎರಡನೇದು ಆಲ್ಟರ್ನೇಟ್ ಕಪಾಲಭಾತಿ. ಇದು ಹೇಗಪ್ಪ ಅಂತಂದರೆ ನೋಡಿ, ಈಗ ಮೊದಲನೇದು ನಾವೇನು ಮಾಡಿದ್ವಿ ಸಹಜ ಪ್ರಾಣಾಯಾಮ, ಅದೇ ಥರ ಈ ಥರ 3 ಬೆರಳನ್ನು ಇಟ್ಕೊಂಡು ಚಿಕ್ಕ ಬೆರಳನ್ನು ಈ ಥರ ಮಡಚ್ಕೊಳ್ಳಿ ಮತ್ತು ಈ 2 ಬೆರಳುಗಳಿಂದ ನಾವು ಆಲ್ಟರ್ನೇಟ್ ಕಪಾಲಭಾತಿನ ಮಾಡ್ತಾ ಇದ್ದೀವಿ. ಬನ್ನಿ, ಈಗ ಈ ಥರ 2 ಬೆರಳ ಸಹಾಯದಿಂದ ಮೊದಲನೇದಾಗಿ ಬಲ ಮೂಗನ್ನು ಮುಚ್ಚಬೇಕು. ಎಡ ಮೂಗಿನಿಂದ ಉಸಿರು ತಗೊಳ್ಳೋಣ ಸ್ನೇಹಿತರೆ. ಮತ್ತೆ ಎಡ ಮೂಗಿನಿಂದನೇ ಉಸಿರು ಬಿಡೋದು ಸ್ನೇಹಿತರೆ. ಮತ್ತೆ ಈಗ ಬಲ ಮೂಗನ್ನು ಮುಚ್ಚೋಣ. ಎಡ ಮೂಗಿನಿಂದ ಉಸಿರು ತಗೊಂಡು ಮತ್ತೆ ಎಡ ಮೂಗಿಂದ ಮತ್ತೆ ಬಲ ಮೂಗಿನ ತೆರೆಯೋಣ. ಮತ್ತೆ ಬಲ ಮೂಗಿನಿಂದ ಉಸಿರು ಬಿಡಬೇಕು. ನೋಡಿ, ನಾನು ಒಮ್ಮೆ ನಿಮಗೆ ತೋರಿಸ್ತೀನಿ. ಈ ರೀತಿ ಮಾಡ್ಕೊಳ್ಳಿ ಸ್ನೇಹಿತರೆ.
ಸೊ ಗೊತ್ತಾಯ್ತಲ್ಲ ಸ್ನೇಹಿತರೆ, ಆಲ್ಟರ್ನೇಟ್ ಕಪಾಲಭಾತಿ ಇದು ಗೊತ್ತಾಯ್ತಾ ಈಗ ನಾವು ಮಾಡಿದ್ದು ನಿಮಗೆ. ಒಂದು ಪ್ರಾಣಾಯಾಮ, ಎರಡನೇದು ಆಲ್ಟರ್ನೇಟ್ ಕಪಾಲಭಾತಿ ಪ್ರಾಣಾಯಾಮ. ಆಲ್ಟರ್ನೇಟ್ ಕಪಾಲಭಾತಿ ನಾವು ಹೇಗೆ ಮಾಡೋದು ಗೊತ್ತಾಯ್ತಾ? ಮೊದಲು ಈ ಥರ 3 ಬೆರಳನ್ನು ಹಿಡಿದು ಚಿಕ್ಕ ಬೆರಳನ್ನು ಈ ಥರ ಮಡಚಿ 2 ಬೆರಳು ಸಹಾಯದಿಂದ ನೋಡಿ, ಈ ಥರ 2 ಬೆರಳು ಸಹಾಯದಿಂದ ನೀವು ಏನು ಮಾಡ್ತೀರಾ, ಮೊದಲು ನೀವು ಬಲ ಮೂಗನ್ನು ಮುಚ್ಚಿ ಎಡ ಮೂಗಿನಿಂದ ಉಸಿರು ತಗೊಂಡು ಪುನಃ ಎಡ ಮೂಗಿನಿಂದ ನಿಧಾನವಾಗಿ ಉಸಿರು ಬಿಡೋದು 10 ಬಾರಿ ಮಾಡಿ. ಅದೇ ಥರ ಈಗ ಬಲ ಮೂಗನ್ನು ಮುಚ್ಚಿ ಎಡ ಮೂಗಿನಿಂದ ನಿಧಾನವಾಗಿ ಉಸಿರನ್ನು ತಗೊಂಡು ಮತ್ತೆ ಬಲ ಮೂಗಿನಿಂದನೇ ನಿಧಾನವಾಗಿ ಉಸಿರನ್ನು ಬಿಡೋದು ಸ್ನೇಹಿತರೆ. ಇದು 10 ಬಾರಿ. ಈ ಎಡ ಮೂಗು 10 ಬಾರಿ, ಬಲ ಮೂಗು 10 ಬಾರಿ ಈ ಥರ ಮಾಡೋದು. ಇದು ಆಲ್ಟರ್ನೇಟ್ ಕಪಾಲಭಾತಿ ಸ್ನೇಹಿತರೆ. ಇದು ಕೂಡ ನಿಮಗೆ ಲಂಗ್ಸ್, ಇದೆಲ್ಲ ನಮಗೆ ಲಂಗ್ಸ್ಗೆ ಸಂಬಂಧಪಟ್ಟಿರತಕ್ಕಂಥ ಪ್ರಾಣಾಯಾಮಗಳು ಮತ್ತು ಉಸಿರಾಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಣಾಯಾಮಗಳು ಸ್ನೇಹಿತರೆ. ಮತ್ತು ಇದರಿಂದ ಡೈಜೆಷನ್ ಸಿಸ್ಟಮ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಈಗ ಸಹಜ ಪ್ರಾಣಾಯಾಮ ಮತ್ತು ಆಲ್ಟರ್ನೇಟ್ ಪ್ರಾಣಾಯಾಮ ಮತ್ತು 3ನೇದು ಕಪಾಲಭಾತಿ ಪ್ರಾಣಾಯಾಮ ಸ್ನೇಹಿತರೆ. ಇದು ಕಪಾಲಭಾತಿ ಪ್ರಾಣಾಯಾಮ ನೋಡಿ. ಇದು ಯಾಕಂತಂದ್ರೆ ಇದು ನೋಡಿ ನಾವು ಮಾಡುವಾಗ ಎಷ್ಟು ಒಳಗಡೆ ಖುಷಿ ಮತ್ತು ಒಂಥರ ತುಂಬ ಸಂತೋಷ, ಅಂದರೆ ನೆಮ್ಮದಿ ಸ್ನೇಹಿತರೆ. ನಮ್ಮ ದೇಹಕ್ಕೆ ನೆಮ್ಮದಿ ಮತ್ತು ಸಂತೋಷವಾಗಿ ಒಂಥರ ಒಳ್ಳೆ ಫೀಲಿಂಗ್ ಬರುತ್ತೆ ಸ್ನೇಹಿತರೆ ಈ ಥರ ಮಾಡೋದ್ರಿಂದ. ಸೊ ದಯವಿಟ್ಟು ಯಾರೂ ಮಿಸ್ ಮಾಡಬೇಡಿ, ಮಾಡಿ ಸ್ನೇಹಿತರೆ. ಇನ್ನೊಂದು ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಅದಕ್ಕೆ ನಾನು ನಿಮಗೆ ದಯವಿಟ್ಟು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ಯಾಮಿಲಿಗಳ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿಸಿ. ನಿಮಗೆ ಎಲ್ಲಿ ನಿಮಗೆ ಈ ಥರ ಉಚಿತವಾಗಿ ನಿಮ್ಮ ಮನೆ ಸುತ್ತಮುತ್ತಲು ಈ ಥರ ಯೋಗ ಧ್ಯಾನಗಳಿಗೆ ಭಾಳಷ್ಟು ಫೀಸು ಮತ್ತೊಂದು ಹೇಳ್ತಾರೆ. ಆದರೆ ನಾನು ನಿಮಗೆ ಎಲ್ಲರಿಗೂ ಫ್ರೀಯಾಗಿ ಇದನ್ನು ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬರ್ ಆಗಿ ನನ್ನ ವಿಡಿಯೋಗಳ ಮುಖಾಂತರ ನಿಮ್ಮ ಮನೆಯಲ್ಲೇ ಆರಾಮಾಗಿ ಕುಳಿತುಕೊಂಡು ನೀವು ಇದನ್ನು ಮಾಡಬಹುದು ಮತ್ತು ನೀವು ಕಲಿಬಹುದು. ಇದನ್ನು ಸ್ನೇಹಿತರೆ ಪ್ರತಿಯೊಬ್ಬರು ಮೊದಲು ನಾನು ಮಾಡಬೇಕು, ನಾನು ಕಲಿಬೇಕು ಮತ್ತು ನನ್ನ ಜೊತೆಯಲ್ಲಿರೋರಿಗೆ ಕೂಡ ಕಲಿಬೇಕು ಅನ್ನೋದು ಕಾನ್ಸೆಪ್ಟ್ ಸ್ನೇಹಿತರೆ. ಸೊ ಅದರಿಂದ ಮೊದಲು ನೀವು ಕಲೀರಿ, ಇದರ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಳ್ಳಿ ಮತ್ತು ನಿಮ್ಮ ಸ್ವಂತ ಅನುಭವ ಸ್ನೇಹಿತರೆ. ನೀವು 1 ತಿಂಗಳು, 2 ತಿಂಗಳು, 3 ತಿಂಗಳು ನೀವು ಮೊದಲು ಪರ್ಫೆಕ್ಟ್ ಆಗಬೇಕು. ನಿಮ್ಮ ಆರೋಗ್ಯದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ನೀವು ಕಂಡ್ಕೋಬೇಕು ಸ್ನೇಹಿತರೆ. ಇದು ಪ್ರತಿಯೊಂದು ಭಾಗಗಳು ಕೂಡ ನೀವು ಅಬ್ಸರ್ವ್ ಮಾಡಬೇಕು ಸ್ನೇಹಿತರೆ. ಯಾಕೆಂತಂದರೆ ನೋಡಿ, ನಿಮ್ಮ ತಲೆ ಅಂದರೆ ಅಡಿಯಿಂದ ಮುಡಿವರೆಗೂ ಇದು 3 ತಿಂಗಳು ಪಕ್ಕ ನೀವು 3 ತಿಂಗಳು ಮುಗಿಸಿದ ನಂತರ ನಿಮಗೆ ಯಾವ ಥರ ಅನಿಸಿದೆ, ನಿಮ್ಮ ಆರೋಗ್ಯದಲ್ಲಿ ಏನಾದರೂ ಬದಲಾವಣೆ ಇದೆಯಾ, ನೀವು ಮಾಡೋ ಕೆಲಸದಲ್ಲಿ ಚಟುವಟಿಕೆಗಳಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ, ನೀವು ಮಾತಾಡೋ ಮಾತಿನಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಅನ್ನೋದನ್ನು ನೀವು ಗಮನ ಹರಿಸಿ. ಅದಾದ ಮೇಲೆ ನೀವು ನಿಮ್ಮ ಸ್ನೇಹಿತರಿಗೋ ನಿಮ್ಮ ಫ್ಯಾಮ್ಲಿಗಳಿಗೋ ಅವಾಗ ನೀವು ತಿಳಿಸ್ಕೊಡಿ ಸ್ನೇಹಿತರೆ. ಯಾಕಂತಂದರೆ ಏನೇನೋ ಸುಮ್ಮನೆ ಏನೋ ಒಂದು ಮಾಡದೆ ಬಿಟ್ಟರೆ ಇನ್ನು ಅವ್ರಿಗೆ ತಿಳಿಸಿದೆ ಅಂದರೆ ಇದು ಆಗಲ್ಲ ಮತ್ತು ನಿಮಗೆ ಕೂಡ ಬದಲಾವಣೆಗಳು ಏನೂ ಕಾಣೋದಿಲ್ಲ ಸ್ನೇಹಿತರೆ. ಮೊದಲು ನೀವು ಕಲಿಬೇಕು, ಅದರ ಬಗ್ಗೆ ಪೂರ್ತಿ ಅರ್ಥಕೊಳ್ಳದ ನಂತರ ನಿಮಗೆ ಅನುಭವ ಆಗಿದ ನಂತರ ಇನ್ನೊಬ್ಬರಿಗೆ ತಿಳಿಸ್ಕೊಡಿ ಸ್ನೇಹಿತರೆ. ಇದು ಅಂತೂ ಒಳ್ಳೆ ಉತ್ತಮಕಾರಿ ಆರೋಗ್ಯಕ್ಕೆ ಮತ್ತು ನಮ್ಮ ಉಸಿರಾಟಕ್ಕೆ, ಇಡೀ ನಮ್ಮ ದೇಹದ ಎಲ್ಲ ಅಂಗಾಂಗಗಳಿಗೆ ಒಳ್ಳೆಯ ಪೋಷಕಾಂಶನೇ ನಾವು ತಗೊಳ್ತಾ ಇದ್ದೀವಿ. ಏನು ಅಂದರೆ ಈಗ ನೋಡಿ, ಮೊಬೈಲಿಗೆ ರಿಚಾರ್ಜ್ ಹೇಗೆ ಮಾಡ್ತೀವಿ ಅದೇ ಥರ ನಾವು ನಮ್ಮ ದೇಹವನ್ನು ಪ್ರತಿನಿತ್ಯ ರಿಚಾರ್ಜ್ ಮಾಡ್ಕೋಬೇಕು. ಆ ರಿಚಾರ್ಜ್ ನಮಗೆ
ಫುಲ್ಲು ಏನೇ ಕೆಲಸ ಮಾಡಿದ್ರು ನಮಗೆ ಎಲ್ಲದರಲ್ಲಿ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಆಸಕ್ತಿಯಿಂದ ನಾವು ಕೆಲಸ ಮಾಡಲಿಕ್ಕೆ ಆಗುತ್ತೆ ಸ್ನೇಹಿತರೆ. ಸೊ ಈಗ ಬನ್ನಿ ನಾವೀಗ ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡುವ ಸ್ನೇಹಿತರೆ. ಕಪಾಲಭಾತಿ ಪ್ರಾಣಾಯಾಮ ಹೇಗೆ ಮಾಡುವುದನ್ನು ತೋರಿಸ್ಕೊಡ್ತೀನಿ ನೋಡಿ. ಈಗ ಮೊದಲನೇ ಪ್ರಾಣಾಯಾಮದಲ್ಲಿ ಸಹಜ ಪ್ರಾಣಾಯಾಮ ಮಾಡಿದ್ದೀವಿ, ಆಲ್ಟರ್ನೇಟ್ ಕಪಾಲಭಾತಿ ಮಾಡಿದ್ದೀವಿ. ಈಗ ಕಪಾಲಭಾತಿ ಪ್ರಾಣಾಯಾಮ ಸ್ನೇಹಿತರೆ, ಇದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಇದು ಕೂಡ ಸೇಮ್ 3 ಬೆರಳನ್ನು ಈ ಥರ ಹಿಡಿದುಕೊಂಡು ಮಧ್ಯ ಬೆರಳನ್ನು ಇದನ್ನು ಈ ಥರ ಮಡಚಿ ಈ 2 ಬೆರಳು ಸಹಾಯದಿಂದ ಈ ಥರ ಇಟ್ಕೊಳ್ಳಿ ಸ್ನೇಹಿತರೆ. ನೋಡಿ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ನಿಧಾನವಾಗಿ ಸ್ನೇಹಿತರೆ, ನೀವೇನಾದರೂ ಗೊತ್ತಾಗಿಲ್ಲ ಅಂದರೆ ಈ ವಿಡಿಯೋವನ್ನು ನಿಮ್ಮ ಮುಂದೆ ಇಟ್ಕೊಂಡು ನಿಧಾನವಾಗಿ ನೋಡಿ, ಈ ಥರ ಅಬ್ಸರ್ವ್ ಮಾಡಿಕೊಂಡು ನಿಧಾನವಾಗಿ ನೋಡಿಕೊಂಡು ಮಾಡ್ಕೊಳ್ಳಿ ಸ್ನೇಹಿತರೆ. ಮೊದಲು ಈ ನೋಡಿ 5 ಬೆರಳುಗಳು ಇರ್ತವೆ, ಇದರಲ್ಲಿ 2 ಬೆರಳನ್ನು ಮಡಚಿ ಮತ್ತು ಕೈಯನ್ನು ಈ ಥರ ಇಟ್ಕೊಂಡು ಮಧ್ಯದ ಬೆರಳನ್ನು ಈ ಥರ ಮಡಚಿ ಪುನಃ ಇವೆರಡು ಬೆರಳುಗಳನ್ನ ಈ ಥರ ಅರ್ಧಕ್ಕೆ ಮಡಿಸ್ಬಿಟ್ಟು ನಾವು ಪ್ರಾಣಾಯಾಮಗಳನ್ನು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಇದು ಈ ಥರ ಕೂಡ ನೀವು ಮಾಡ್ಬೋದಾದರೆ ನಿಮಗೆ ಇದು ಕಂಫರ್ಟ್ ಆಗಲ್ಲ, ಬೇಗ ಮೂಗು ಜಾಸ್ತಿ ಹತ್ತಿರ ಇದು ಆಗೋದ್ರಿಂದ ಈ ಬೆರಳನ್ನ ಮಡಿಸ್ಕೋಬೇಕು, ಇನ್ನೊಂದು ದೊಡ್ಡ ಬೆರಳನ್ನ ಈ ಥರ ಓಪನ್ ಮಾಡಿ ಈ ರೀತಿಯಲ್ಲಿ ಇಟ್ಕೋಬೇಕು ಸ್ನೇಹಿತರೆ. ಸೊ ಬನ್ನಿ ಈಗ ನಾವು ಕಪಾಲಭಾತಿ ಪ್ರಾಣಾಯಾಮವನ್ನು ಶುರು ಮಾಡೋಣ. ಮೊದಲನೇದಾಗಿ ಒಂದು ದೀರ್ಘ ಉಸಿರು ತಗೊಂಡು ಉಸಿರನ್ನ ಬಿಡಿ. ದೀರ್ಘವಾದ ಒಂದು ಉಸಿರನ್ನು ತಗೊಂಡು ಉಸಿರು ಬಿಟ್ಟಲ್ಲ. ಈಗ ಮೊದಲು ಬಲ ಮೂಗನ್ನ ಮುಚ್ಚಬೇಕು. ಎಡ ಮೂಗಿನಿಂದ ಉಸಿರನ್ನು ತಗೊಂಡು ಸ್ನೇಹಿತರೆ, ದೀರ್ಘವಾದ ಉಸಿರು ತಗೊಂಡು ಉಸಿರನ್ನು ಬಿಟ್ವಲ್ಲ. ಈಗ ನೋಡಿ, ಇದು ಬಂದ್ಬಿಟ್ಟು ಕಪಾಲಭಾತಿ ಪ್ರಾಣಾಯಾಮ. ಸೊ ಈ ಥರ ಇಟ್ಕೊಂಡು ಅಂದರೆ ಇದನ್ನು ಉಸಿರನ್ನು ತಗೋಬೇಕು. ಮತ್ತೆ ಬಲ ಮೂಗನ್ನು ಮುಚ್ಚಿ ಎಡ ಮೂಗಿಂದ ಈ ಥರ ಉಸಿರು ತಗೊಂಡು ಮತ್ತೆ ಇದೇ ಥರ ಎಡ ಮೂಗನ್ನು ಮುಚ್ಚಿ ಹೀಗೆ ನಾನು ಮಾಡಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನಿಮಗೆ, ಆಮೇಲೆ ಮಾಡಿ. ಮತ್ತೆ ಸೊ ಈ ಥರ ನಾವು ಮಾಡೋದ್ರಿಂದ ಇದು ಒಂದು ಉಸಿರು ದೀರ್ಘ ತಗೊಂಡು ಬಿಡೋಣ. ಎಷ್ಟು ಸಂತೋಷ ಮತ್ತು ಎಷ್ಟು ಸುಖ ನಮಗೆ ಆಗತ್ತಂದ್ರೆ ಸ್ನೇಹಿತರೆ, ಇದರಿಂದ ನಾವು ಅದಕ್ಕೆ ಅನ್ಬಿಲೀವೇಬಲ್ ಸ್ನೇಹಿತರೆ. ನಾವು ಇದನ್ನು ಈ ಥರ ಆಗ್ತಿದೆ ಅಂತ ನಮಗೆ ನಂಬಕ್ಕೆ ಆಗಲ್ಲ. ಅಷ್ಟು ನಮ್ಮ ದೇಹದಲ್ಲಿ ಎಲ್ಲ ಒಳ್ಳೆ ನಮ್ಮ ದೇಹದಲ್ಲಿರೋ ಭಾಗಗಳೆಲ್ಲ ತುಂಬ ಖುಷಿ ಪಡ್ತಾವೆ ಸ್ನೇಹಿತರೆ ಈ ಥರ ಮಾಡೋದ್ರಿಂದ. ಸೊ ಇದೇನು ನಾನು ಕಪಾಲಭಾತಿ ಪ್ರಾಣಾಯಾಮ ಅಂತ ಬಿಟ್ಟು ಹೇಳೋದಲ್ಲ, ಇದನ್ನು ನೀಟಾಗಿ ನೋಡ್ಕೊಳ್ಳಿ. ಸೊ ಈ ಥರ ಬೆರಳುಗಳು ಮಚ್ಚು ನಾವೇನು ಇದನ್ನು ಮಾಡ್ತೀವಿ, ಒಂದು ಬೆರಳಿನ ಸಹಾಯದಿಂದ ಬಲ ಮೂಗನ್ನು ಮುಚ್ಚಿ ಎಡ ಮೂಗಿನಿಂದ ಉಸಿರನ್ನು ತಗೊಂಡು ಎಡ ಮೂಗಿನಿಂದ ಉಸಿರನ್ನು ಮತ್ತೆ ನಾವು ಅದನ್ನ ಹೊಟ್ಟೆಯಿಂದ ಪುಷ್ ಮಾಡ್ತೀವಿ, ಢಬ್ 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 ಅಂತ ಹೇಳ್ಬಿಟ್ಟು. ಅಂದ್ರೆ ಉಸಿರನ್ನ ನಮ್ಮ ಹೊಟ್ಟೆಗೆ ಆ ಥರ ನಾವು ಢಬ್ ಢಬ್ ಡಬ್ಬನ್ನು ಮಾಡ್ತೀವಿ ಸ್ನೇಹಿತರೆ. ಅದೇ ಥರ ಮತ್ತೆ ಏನು ಈಗ ಮತ್ತೆ ಬಲ ಮೂಗನ್ನು ಮುಚ್ಚಿ ಎಡ ಮೂಗಿನಿಂದ ಉಸಿರು ತಗೊಂಡು ಅದೇ ಥರ ಸೇಮ್ ಅದನ್ನು ಕೂಡ ಢಬ್ 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 ಅಂತ ಹೇಳ್ಬಿಟ್ಟು ನಾವು ಹೊಟ್ಟೆಯನ್ನು ಉಸಿರಾಟನ ಪ್ರೆಸರ್ ಆಗಿ
ಸೊ ಇದು ಕಪಾಲಭಾತಿ ಸ್ನೇಹಿತರೆ. ನೀವು ಯಾವುದು ವಿಡಿಯೋ ನಿಮಗೆ ಕನ್ಫ್ಯೂಸ್ ಆದರೆ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. ನಿಧಾನವಾಗಿ ವಿಡಿಯೋವನ್ನು ನೋಡಿಕೊಂಡು ನೀವು ಮಾಡಿ ಸ್ನೇಹಿತರೆ. ಕಪಾಲಭಾತಿ ಪ್ರಾಣಾಯಾಮ ಅಂದರೆ ಇದು ಒಂಥರ ನಮ್ಮ ಮನುಷ್ಯ ಜಾತಿಗೆ ಇದು ನಮ್ಮ ಆರೋಗ್ಯದ ಮತ್ತು ನಮ್ಮ ದೇಹದ ನಾವೇನು ನಮ್ಮ ಮೆದುಳು ಕೆಲಸ ಮಾಡಬೇಕು, ನಮ್ಮ ತಲೆ ಕೆಲಸ ಮಾಡಬೇಕು, ನಮ್ಮ ಕಣ್ಣು ಕೆಲಸ ಮಾಡಬೇಕು, ನಮ್ಮ ಬಾಯಿ ಕೆಲಸ ಮಾಡಬೇಕು ಅಂತಂದರೆ ನಮ್ಮ ಬುದ್ಧಿ ಚುರುಕು ಮತ್ತು ಶಾಂತಿ ಮತ್ತು ಆರೋಗ್ಯವಾಗಿರ್ಬೇಕಂತಂದರೆ ಮೊದಲು ನಮಗೆ ಹೊಟ್ಟೆ ಭಾಗ ಸ್ವಚ್ಛವಾಗಿ ಇರಬೇಕು ಸ್ನೇಹಿತರೆ. ಯಾವಾಗ ನಮ್ಮ ಹೊಟ್ಟೆ ಭಾಗ ಸ್ವಚ್ಛವಾಗಿರುತ್ತೋ ಆವಾಗ ನಮ್ಮ ಮೆದುಳು ಕೂಡ ಅಷ್ಟೇ ಸ್ವಚ್ಛವಾಗಿ ಇರುತ್ತೆ ಸ್ನೇಹಿತರೆ. ಸೊ ಇದು ನಾವೇನು ಕಪಾಲಭಾತಿ ಮಾಡೋದನ್ನು ಈಗ ನಿಮಗೆ ತೋರಿಸ್ಕೊಟ್ನಲ್ಲ ಸ್ನೇಹಿತರೆ, ಇದು ಬಂದ್ಬಿಟ್ಟು ನಮ್ಮ ಕರುಳುಗಳು, ನಮ್ಮ ಜಠರಗಳು ಏನಿದ್ದಾವೆ, ನಾವು ಊಟ ಮಾಡೋ ಜೀರ್ಣ ಸಿಸ್ಟಮ್ ಏನಿದೆ STP ಇದು, ಸೊ ಇದನ್ನು ಸ್ವಚ್ಛಗೊಳಿಸುತ್ತೆ. ಮತ್ತು ಅಲ್ಲಿ ಏನಾದರೂ ಅಡಚಣೆಗಳಿದ್ದರೆ, ಅಲ್ಲೇನಾದರೂ ತೊಂದರೆಗಳಿದ್ದರೆ ಇದನ್ನು ಸ್ವಚ್ಛಗೊಳಿಸಿ ನಮಗೆ ಆರೋಗ್ಯವಾಗಿ ಇಡುತ್ತೆ ಸ್ನೇಹಿತರೆ. ನಮ್ಮ ಹೊಟ್ಟೆನ ಕರಳು ಭಾಗಗಳೆಲ್ಲ, ನಮ್ಮ ಜಠರಗಳೆಲ್ಲ ನಾವು ಊಟ ಮಾಡಿ ಜೀರ್ಣ ಮಾಡೋ ಸಿಸ್ಟಮನ್ನು ಸ್ವಚ್ಛಗೊಳಿಸುತ್ತೆ ಮತ್ತು ಅದನ್ನು ಇದು ಮಾಡಿಬಿಟ್ಟು ನಮ್ಮದು ಆರೋಗ್ಯವಾಗಿ ಹೊಟ್ಟೆನ ಇಡುತ್ತೆ ಸ್ನೇಹಿತರೆ. ಸೊ ಇದು ಕಪಾಲಭಾತಿ ಅದನ್ನು ಸಹಾಯ ಮಾಡುತ್ತೆ ಸ್ನೇಹಿತರೆ. ಮತ್ತು ಸ್ನೇಹಿತರೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತು ಇನ್ನೂ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಆರೋಗ್ಯವಾಗಿ ನನ್ನ ಕಾನ್ಸೆಪ್ಟ್ ಏನು ಹೇಳಿದ್ರಲ್ಲ ಸ್ನೇಹಿತರೆ, ಪ್ರತಿಯೊಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇರ್ತೀನಿ, ನಮ್ಮ ಫ್ಯಾಮಿಲಿ, ನಮ್ಮ ಭಾರತ, ನಮ್ಮ ಫ್ಯಾಮಿಲಿ, ನಮ್ಮ ಭಾರತ ಸ್ವಚ್ಛವಾಗಿ ಇರಬೇಕು ಮತ್ತು ಆರೋಗ್ಯವಾಗಿ ಇರಬೇಕು ಸ್ನೇಹಿತರೆ. ಅದೇ ನನ್ನ ಕಾನ್ಸೆಪ್ಟ್. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.